ಹೋದ್ರೆ ಗೃಹಲಕ್ಷ್ಮಿ ಬಂದಿಲ್ಲ, ಬರೀ ಪಾಸ್ಬುಕ್ದು 6,000 ಬಂದಿತ್ತು. ಅದು ಇಸ್ಕೊಂಡು ಒಂದು ವಾರ ಒಳಗೆ ನಾವು ಬಂದು ಇಸ್ಕೊಂಡು ಈ ಗೃಹಲಕ್ಷ್ಮಿ ಬಿದ್ದಿಲ್ಲ ಅಂತೇಳಿ ನಮ್ಮ ಪಾಸ್ಟಿಗೆ ಹೇಳಿದ್ದೆ. ಪಾಸ್ಟಿಗೆ ಹೇಳಿ ನಾನು ತಿರುಗಿ ಮದುವೆಗೆ ಹೋಗ್ಬಿಟ್ಟೆ. ಅಲ್ಲಿ ದೇವ್ರ ಮಕ್ಕಳು ಮದುವೆ, ಅಲ್ಲಿ ಹೋಗಿ ಎಲ್ಲ ಪ್ರತಿಯೊಂದು ನೋಡ್ಕೊಂಡು ನಾನು ಬರುವಾಗ ಅಲ್ಲಿ ಚಿಕ್ಕಮಂಗ್ಳೂರಾಗ ಬರೀ ಐಸು. ಆ ವಯಸ್ಸಿನಾಗೆ ನಾವು ಇರೋಕ್ಕಾಗಲಿಲ್ಲ, ಬರೀ ಕೆಮ್ಮು ಶೀತ ನೆಗಡಿಯಾಗಿ ಬರ್ತಿ. ನಾನು ಮಾತಾಡೋಕ್ಕೆ ಉಸಿರೇ ಇಲ್ಲ. ಯಾಕಪ್ಪ ನಾನೇನು ತಪ್ಪು ಮಾಡ್ತಿದ್ದೀನಂತ ದೇವ್ರ ಹತ್ರ ನಾನು ಪ್ರಾರ್ಥನೆ. ಅಲ್ಲಿಂದ ನನ್ನ ಮಗಳು ನಮ್ಮ ಅಳಿಯರು ಬಂದರು. ಅಲ್ಲಿಂದ ನಮ್ಮ ಮಗಳು ನನ್ನ ಅಳಿಯರು ನೋಡಿದ್ರೆ ಎಲ್ಲೋ ನನ್ನ ಅತ್ತಿಗೆ ಏನೋ ಹಿಂಗಾಗಿತ್ತು ಅಂತ ಅವ್ರಿಗೆ ವಿಜಯನ ಮುಖ್ಯ ಆಸ್ಪತ್ರೆಗೆ ತೋರಿಸ್ಕೊಂಡು ಬಂದಿದ್ರು. ನಾನು ಮಾತಾಡ್ಸೋಕ್ಕೆ ಇಲ್ಲ, ಅಷ್ಟು ಜಮ್ಮು ಅಷ್ಟು ಕೆಮ್ಮು, ಮಾತಾಡೋಕ್ಕೆ ಬಿಡ್ತಾ ಇಲ್ಲ, ಮಾತಾಡೋಕ್ಕೆ ಆಗ್ತಾ ಇಲ್ಲ. ಅಯ್ಯೋ ದೇವ್ರೆ ಯಾಕಪ್ಪ ಹಿಂಗಂತ ನನ್ನ ಮನಸ್ಸಿನಾಗೆ ದೇವ್ರ ಹತ್ರ ಮಾತಾಡ್ಕೊಂಡು ನಿಲ್ಲಿಚ್ಚಂತೆ ನನಗೆ ಇಲ್ಲೇ ಹೋದ್ರಿ ಅಂತ ದೇವ್ರೆ ಅಲ್ಲ ನಿಲ್ಲಿಚ್ಚಂತೆ ನಡ್ಸಂತ ಸುಮ್ಮನೆ. ಆವಾಗ ನಮ್ಮ ಪಾಠ ಫೋನ್ ಮಾಡಿದ್ರು, ಏನು ಜರಮ್ಮ ಎಲ್ಲಿದ್ರು ಅಂತ ಹೇಳಿದ್ರು. ಇಲ್ಲ ಪಾಠ ಬೆಂಗಳೂರಲ್ಲಿ ನನಗೆ ಬರೀ ದಮ್ಮು ಎಷ್ಟು ದೂರ ಹೋದ್ರೆ ನಡೆಯೋಕ್ಕಾಗ್ತಿಲ್ಲ, ಅಷ್ಟು ದಮ್ಮು. ಆಮೇಲೆ ಪಾಠ ಫೈರ್ ಮಾಡಿದ್ರು. ನಾನು ಅವ್ರು ಅಲ್ಲಿದ್ದು ಆ ಪಾಠು ಫೈರ್ ಮಾಡಿದ್ರು. ಅಲ್ಲ ನಾನಂದೆ ಬೇರೆ ಈ ದಮ್ಮು ಒಳಗೆ ಚೆನ್ನಾಗಿ ಮಾಡಿದ್ದೀನಿ, ನಾನು 100 ರೂಪಾಯಿ ನಿನಗೆ ಕಾಣಿಕೆ ಕೊಡ್ತೀನಿ, ಕ್ರಿಸ್ಮಸ್ ಹಬ್ಬನೇ ನಾನು ಕೊಡ್ತೀನಿ ಅಂತ ಹೋಗ್ತೀನಿ. ಅವಾಗ ಸ್ವಲ್ಪ ಸುಮಾರಾಯ್ತು. ಆಮೇಲೆ ನಮ್ಮ ಊರಿಗೆ ಬಂದೆ. ಅಲ್ಲಿಂದ ಬಂದು ನನಗೆ ಹುಷಾರಿಲ್ಲ, ನಾನು ಆಪರೇಷನ್ ಮಾಡಿದ ಬರೀ ನೋವು ಕರ್ಕೊಂಡಾಗಲ್ಲ. ಅವ್ರಿಗೆ ಅದು ಒಂದು ಚೀಲ ಭತ್ತ ಮಾಡಿದ್ದೀನಿ ದೇವ್ರ ಬಾಲ್ಯದಿಂದ. ಆವಾಗ ನನಗೆ ಚೆನ್ನಾಗಾಯ್ತು. ಅಲ್ಲ ಆವಾಗ ಬಂದು ದಾಳಿಗೆ ಹೋಗಿ ಈಗ ಗೃಹಲಕ್ಷ್ಮಿ ದುಡ್ಡು ಬಂದವೆಲ್ಲ ತಗೊಂಡು 2 ತಿಂಗಳು ಬಂದ ಸಾಕು. ಆಮೇಲೆ ಚೆಕ್ ಮಾಡಿದ್ವಿ ಬರಬೇಕು, ಆಮೇಲೆ ಸರಿ ಚೆಕ್ ಮಾಡಿದ್ವಿ, ಆಮೇಲೆ ಅದು 200 ರೂಪಾಯಿ ಕೊಡ್ತೀನಿ ಅಂತ ಕಾಣಿ ಕೊಡ್ತೀನಿ ಅಂತ. ಅದೊಂದು 6,000, ಇದೊಂದು 2,000, ಇದೆಲ್ಲ ಸೇರಿಸಿ ನನ್ನ ನೋವು ಇದು 100 ರೂಪಾಯಿ. ಅದಕ್ಕೆ ಕಾಣಿಕೆ ಕ್ರಿಸ್ಮಸ್ ದೇವ್ರು ಎಷ್ಟು ಕಷ್ಟ ಆದರೆ ನಾನು ಗುಡಿಸಿದ್ರು 4 ಸರಿ ದೇವ್ರು ನಾನು ಉಳಿಸಿದ. ದೇವ್ರು ಎಷ್ಟು ಗೊತ್ತಾಗ ಸರಿ ಅಷ್ಟು ದೇವ್ರು ನನಗೆ ಒಳ್ಳೆಯದ ಮಾಡಿದ್ದಾರೆ. ಇನ್ನು ಮುಂದೆ ನಡೆಸ್ತಾರಂತ ನಂಬಿಕೆ ಐತೆ. ಹಲ್ಲೆಲೂಯಾ. ಎಲ್ಲ ಕೇಳಿದ್ರಲ್ಲ, ಆಯಮ್ಮ ಸಾಕ್ಷಿಯಾಗಿ ಕೇಳಿದ್ರಲ್ಲ, ಮತ್ತು ಆಯವರು ಗುಣಪಡಿಸಿದ್ದೇವೆ.